ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಗ್ರೀನ್ ಕಲರ್ದು 6 ಎಳೆ ದಾರಾನ ತೊಗೊಂಡಿದ್ದೀನಿ. ಅದಕ್ಕೆ ಸ್ಮಾಲ್ ಬೀಡ್ಸನ್ನು ಆ್ಯಡ್ ಮಾಡಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು 0.75 mm ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು 10 ನಂಬರು. ಬನ್ನಿ ಶುರು ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶುವಲ್ ನಾನು 2 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಟುಲಿಪ್ ಫ್ಲವರ್ ಡಿಸೈನ್. ಇದು ತುಂಬಾ ಯೂನಿಕ್ ಆಗಿರುವಂಥ ಡಿಸೈನು. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶುವಲ್ 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 2 ಚೈನನ್ನು ಹಾಕೋತಾ ಇದ್ದೀನಿ. 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಪಕ್ಕದಲ್ಲೇ ನೀಡನ್ನು ಇನ್ಸರ್ಟ್ ಮಾಡಿ 2 ರಿಂಗನ್ನು 1 2 ರಿಂಗನ್ನು 1 ಮಾಡಿ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈಗ ಒಂದು ಬೀಡನ್ನು ಪುಷ್ ಮಾಡ್ಕೋತಾ ಇದ್ದೀನಿ. ಥ್ರೆಡ್ಡಲ್ಲಿ ಪೋಣಿಸ್ಕೊಂಡಿರ್ತೀನಲ್ಲ, ಆ ಬೀಡನ್ನು ಮುಂದಕ್ಕೆ ತೊಗೊಂಬಂದು ಮತ್ತು ನೀಡಲ್ ಮೇಲೆ ದಾರಾನ ತೊಗೊಂಡು ಪಕ್ಕದಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ಬೀಡನ್ನ ಸ್ವಲ್ಪ ಮುಂದಕ್ಕೆ ತಂದ್ಕೊಂಡು 2 ರಿಂಗನ್ನು 1 ಮತ್ತು 2 ರಿಂಗನ್ನು 1 ಮತ್ತು ನೀಡಲ್ ಮೇಲೆ ದಾರಾನ ತಗೊಂಡು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ 4 ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಆದರೆ ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು 3 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು 1 ಸೆಂಟಿಮೀಟರ್ ಗ್ಯಾಪ್ ಜಾಗ ಬಿಟ್ಟು ಮತ್ತು ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ 2 ರಿಂಗನ್ನು 1 2 ರಿಂಗನ್ನು 1 ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಅದರ ಪಕ್ಕದಲ್ಲೇ ಇನ್ನೊಂದು ಸಾರಿ ನೀಡಲ್ ಮೇಲೆ ದಾರ ತಗೊಂಡು ನೀಡಲ್ನ ಇನ್ಸರ್ಟ್ ಮಾಡಿ 2 ರಿಂಗನ್ನು 1 2 ರಿಂಗನ್ನು 1 ಮಾಡಿ ಇನ್ನೊಂದು ಡಬಲ್ ಕ್ರೋಶೆ ಹಾಕೋತೀನಿ. ನೆಕ್ಸ್ಟ್ ನಾನಿಲ್ಲಿ 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಆ 2 ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ಲ, ಅದ್ರ ಪಕ್ಕದಲ್ಲೇ ನೀಡನ್ನು ಇನ್ಸರ್ಟ್ ಮಾಡಿ 2 ರಿಂಗನ್ನು 1 2 ರಿಂಗನ್ನು 1 ಹಾಕೋತೀನಿ. ಈಗ ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತೀನಿ. ಫ್ರೆಂಡ್ಸ್, ಇದು 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಒಂದು ರಿಂಗ್ ಥರ ಫಾರಮ್ ಆಗುತ್ತೆ. 3 ಚೈನ್ ಹಾಕಿರ್ತೀವಲ್ಲ, ಅದು ಇಲ್ಲಿ ರಿಂಗ್ ಥರ ಫಾರಮ್ ಆಗುತ್ತೆ. ನೆಕ್ಸ್ಟು ನಾನು 3 ಚೈನನ್ನು ಹಾಕೋತೀನಿ. 3 ಚೈನ್ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತೀನಿ. ಈಗ ಒಂದು ಬೀಡನ್ನು ಮುಂದಕ್ಕೆ ತಂದ್ಕೋತೀನಿ. ಮುಂದಕ್ಕೆ ತಂದ್ಕೊಂಡು ಆ ಡಬಲ್ ಕ್ರೋಶೆ ಪಕ್ಕ ಬೀಡನ್ನು ಇಟ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಹಾಕೋತೀನಿ. ಒಂದು ಸರಿ ಹಾಕೊಂಡ ತಕ್ಷಣ ಬೀಡನ್ನ ಮುಂದೆ ತಳ್ಕೊಂಡು ಆಮೇಲೆ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಹಾಕೋತೀನಿ. ನೋಡಿ, ಈ ಥರ ಬರುತ್ತೆ. ಒಂದು ಬೀಡ್ ಬರುತ್ತೆ. ನೆಕ್ಸ್ಟು ಒಂದು 3 ಚೈನ್ ಇರೋ ಜಾಗ ಬಂದಿರುತ್ತೆ. ಮತ್ತು 3 ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತೀನಿ. 2 ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನನ್ನು ಹಾಕ್ಕೊಂಡು ಮತ್ತೆ 2 ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದು ಬೇಸ್ ಲೈನು ಸ್ಯಾರಿ ಎಡ್ಜ್ವರೆಗೂ ಇದೇ ರೀತಿನ ಹಾಕೋಬೇಕಾಗತ್ತೆ. ಫ್ರೆಂಡ್ಸ್, ವಿಡಿಯೋನ ನೀವು ಕಡೆ ತನಕ ನೋಡಿ. ಇದು 3 ಸ್ಟೆಪ್ ಡಿಸೈನ್. ಇದು ನೀವು ಸ್ಕಿಪ್ ಮಾಡಿದರೆ ಮತ್ತೆ ನಿಮಗೆ ಸ್ಟೆಪ್ಸು ಅರ್ಥ ಆಗಲ್ಲ, ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ವಿಡಿಯೋನ ಕಡೆ ತನಕ ನೋಡಿ. ಈಗ ಮತ್ತೆ ನಾನಿಲ್ಲಿ 3 ಚೈನನ್ನು ಹಾಕ್ಕೊಂಡು ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗ ಬೀಡನ್ನ ಸ್ವಲ್ಪ ಮುಂದೆ ತಂದ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಒಂದು ಸರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡ ತಕ್ಷಣವೇ ಬೀಡನ್ನ ಮುಂದಕ್ಕೆ ಎಳ್ಕೊಂಡು ಆಮೇಲೆ ಇನ್ನೊಂದು
ರಿಂಗನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ಆವಾಗ ಬೀಡ್ ಫ್ರಂಟ್ ಸೈಡಿಗೆ ಬರುತ್ತೆ, ಇಲ್ಲ ಅಂದರೆ ಬೀಡ್ ಹಿಂದಕ್ಕೆ ಹೊಟ್ಟೋಗುತ್ತೆ. ಇದೇ ಥರ ಫ್ರೆಂಡ್ಸ್, ಇದು ತುಂಬಾ ಯುನೀಕ್ ಆಗಿರುವಂಥ ಡಿಸೈನ್. ಇದು ಟುಲಿಪ್ ಫ್ಲವರ್ ನೀವು ನೋಡಿರ್ಬೋದು, ಆ ಶೇಪಲ್ಲಿ ಬರುತ್ತೆ. ಸ್ಯಾರಿ ಎಡ್ಜ್ಗೆ ತುಂಬ ಗ್ರ್ಯಾಂಡನ್ನು ಕೊಡುತ್ತೆ ಈ ಡಿಸೈನು. ನೋಡಿ, ಬೇಸ್ ಲೈನ್ ಈ ಥರ ಬರುತ್ತೆ. 4 ಕಂಬದ ಮಧ್ಯೆ 1 ಬೀಡು, ಮತ್ತು 2 ಕಂಬದ ಮಧ್ಯೆ 3 ಚೈನು, ಮತ್ತು 4 ಕಂಬದ ಮಧ್ಯೆ 1 ಬೀಡು. ಈ ಥರ ನೋಡಿ, ಎಡ್ಜ್ವರೆಗೂ ನಾನು ಈ ಥರ ಹಾಕೋತಾ ಇದ್ದೀನಿ. ಬೇಸ್ ಲೈನ್ಗೆ ನಾನು ಗ್ರೀನ್ ಕಲರೇ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಲೀಫು ಥರ ಬರುತ್ತೆ ಫ್ಲವರ್ಗೆ, ಹಾಗಾಗಿ ನಾನು ಇದಕ್ಕೆ ಗ್ರೀನ್ ಕಲರೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಈ 2 ಚೈನನ್ನು ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ದಾರನ ಎಳ್ಕೊಂಡು ಒಂದು ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಫಸ್ಟ್ ಸ್ಟೆಪ್ ಈ ಥರ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಪಿಂಕ್ ಕಲರ್ ಥ್ರೆಡ್ಡನ್ನು ತಗೋತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನನ್ನು ಹಾಕ್ಕೊಂಡಿರ್ತೀವಲ್ಲ, ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಲಾಕ್ ಮಾಡಿಕೊಂಡು 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ಲಾಸ್ಟ್ ಕಂಬ ಏನು ಹಾಕ್ಕೊಂಡಿರ್ತೀವಲ್ಲ, 4th ಕಂಬ, ಅದರ ಮೇಲೆ ನೀಡಲ್ನ ಇನ್ಸರ್ಟ್ ಮಾಡಿ ನಾನೊಂದು ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ನೀಡಲ್ ಮೇಲೆ ದಾರ ತಗೊಂಡು ಬೇಸ್ ಲೈನಲ್ಲಿ 2 ಡಬಲ್ ಕ್ರೋಶೆ ಮಧ್ಯೆ 3 ಚೈನ್ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ 2 ರಿಂಗನ್ನು 1 2 ರಿಂಗನ್ನು 1 ಮಾಡಿ 1 ಡಬಲ್ ಕ್ರೋಶೆ ಹಾಕ್ಕೊಂಡು ದಾರನ ಮೇಲಕ್ಕೆ ತಗೊಂಡು ಅದಕ್ಕೆ 1 ಬೀಡನ್ನು ಇನ್ಸರ್ಟ್ ಮಾಡ್ಕೋತೀನಿ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ 3 ಚೈನ್ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶೆನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈಗ ಅದರ ಪಕ್ಕದಲ್ಲೇ ನೀಡಲ್ ಮೇಲೆ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶೆನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈಗ 2 ಸರಿ ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಮತ್ತೆ ಇನ್ನೊಂದು ಬೀಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು 2 ರಿಂಗನ್ನು 1 2 ರಿಂಗನ್ನು 1, ಮತ್ತು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದೇ 3 ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ಇನ್ನೊಂದು ಡಬಲ್ ಕ್ರೋಶೆ. 2 ಡಬಲ್ ಕ್ರೋಶೆ ಆದಮೇಲೆ 1 ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಇನ್ನೂ 2 ಡಬಲ್ ಕ್ರೋಶೆನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. 1, ನೆಕ್ಸ್ಟು ಇನ್ನೊಂದು ಡಬಲ್ ಕ್ರೋಶೆ. ನೋಡಿ, ಈ ಥರ 2 ಡಬಲ್ ಕ್ರೋಶೆ ಆದಮೇಲೆ ಒಟ್ಟು ನಾನಿಲ್ಲಿ 5 ಸಾರಿ ಹಾಕೋತಾ ಇದ್ದೀನಿ. 2 ಡಬಲ್ ಕ್ರೋಶೆ 1 ಬೀಡು, 2 ಡಬಲ್ ಕ್ರೋಶೆ 1 ಬೀಡ್ ಹಾಕ್ಕೊಂಡು 5 ಸರಿ ಹಾಕೋತೀನಿ. ನೆಕ್ಸ್ಟ್ ಇರೋ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 1 ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಒಂದು ಟುಲಿಪ್ ಫ್ಲವರ್ ಥರ ಬರುತ್ತೆ. ಮತ್ತು ಈಗ ಒಂದು 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಆ 3 ಚೈನ್ ಇರೋ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 2 ರಿಂಗನ್ನು 1 ಮತ್ತು ಇನ್ನೆರಡು ರಿಂಗನ್ನು 1 ಮಾಡಿ 1 ಡಬಲ್ ಕ್ರೋಶೆ ಹಾಕೋತೀನಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಮಾತ್ರ 1 ಡಬಲ್ ಕ್ರೋಶೆ ಆದಮೇಲೆ ಬೀಡನ್ನ ಹಾಕೋತೀನಿ. ಮಧ್ಯದಲ್ಲಿ 2 ಡಬಲ್ ಕ್ರೋಶೆ ಆದಮೇಲೆ 1 ಬೀಡನ್ನು ಹಾಕೋತೀನಿ. ಈಗ ನೋಡಿ, ಬೀಡನ್ನ ಹಾಕ್ಕೊಂಡು 3 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆನ ಹಾಕೋತೀನಿ. 1 ಆಯಿತು. ನೆಕ್ಸ್ಟು ನೀಡಲ್ ಮೇಲೆ ದಾರ ತಗೊಂಡು 2ನೇ ಡಬಲ್ ಕ್ರೋಶೆನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. 2 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಮತ್ತೆ 1 ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತೆ 2 ಡಬಲ್ ಕ್ರೋಶೆನ ನಾನು ಇಲ್ಲಿ ಹಾಕೋತೀನಿ. ನೋಡಿ, ಈ ಥರ. ಸೊ ಇಲ್ಲಿ ಒಟ್ಟು 5 ಬೀಡನ್ನು ಹಾಕೋತೀನಿ. ಆದರೆ 3 ಬೀಡಿಗೆ ಮಾತ್ರ 2 ಡಬಲ್ ಕ್ರೋಶೆ ಆದಮೇಲೆ ಬೀಡ್ ಹಾಕೋತೀನಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 1 ಡಬಲ್ ಕ್ರೋಶೆ ಆದ ತಕ್ಷಣವೇ ಬೀಡ್ ಬರುತ್ತೆ.
ಇದು ಬ್ಯೂಟಿಫುಲ್ ಆಗಿರೋ ಅಂಥ ಒಂದು ಟುಲಿಪ್ ಫ್ಲವರ್ ಡಿಸೈನಲ್ಲಿ ನಾನು ಅದೇ ಕಾಂಬಿನೇಷನಲ್ಲಿ ಕೂಡ ಹಾಕಿದ್ದೀನಿ. ಇದು ಎಲ್ಲ ಥರ ಸ್ಯಾರೀಸ್ಗೂ ಸೂಟ್ ಆಗೋ ಅಂಥ ಡಿಸೈನು. ಇದಕ್ಕೆ ಎಲ್ಲೂ ಕುಚ್ಚನ್ನು ನಾನು ಹಾಕ್ಕೋತಾ ಇಲ್ಲ. ಇದು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ, ಎಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ವಿತೌಟ್ ಕುಚ್ಚು ಈ ಥರ ಬೇಸ್ ಲೈನ್ ಡಿಸೈನ್ ಹಾಕ್ಕೊಂಡ್ರೆ ತುಂಬ ಹೈಲೈಟೆಡ್ ಆಗಿ ಕಾಣುತ್ತೆ ಸ್ಯಾರಿ. ಬಿಕಾಸ್ ಮೈಸೂರು ಸಿಲ್ಕ್ ಸ್ಯಾರಿನೇ ಎಲಿಗೆಂಟಾಗಿರುತ್ತಲ್ಲ, ಆ ಸ್ಯಾರಿಗೆ ಸೂಟ್ ಆಗೋವಂಥ ಡಿಸೈನ್ ಇದು. ನೋಡಿ, 2 ಫ್ಲವರ್ ಮಧ್ಯದಲ್ಲಿ ಆ 3 ಚೈನ್ ಏನಿದೆ ಅಲ್ಲಿ ಬೇಕಾದ್ರೆ ನಿಮಗೆ ಕುಚ್ಚು ಹಾಕೋದಕ್ಕೂ ಪ್ರಾವಿಷನ್ ಇರುತ್ತೆ. ಆದರೆ ನಾನಿಲ್ಲಿ ಹಾಕೋತಾ ಇಲ್ಲ ಅಷ್ಟೇ. ನೀವು ಬೇಕಿದ್ದರೆ ಕುಚ್ಚು ಹಾಕ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಯಾಕೆ ಕುಚ್ಚು ಹಾಕ್ತಾ ಇಲ್ಲ ಅಂತಂದರೆ, ಕುಚ್ಚನ್ನು ಹಾಕಿದ್ರೆ ಆ ಫ್ಲವರ್ ಹೈಲೈಟ್ ಅಷ್ಟು ಚೆನ್ನಾಗಿರೋದಿಲ್ಲ. ನಾನಿಲ್ಲಿ ಫ್ಲವರ್ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಕುಚ್ಚನ್ನು ಹಾಕ್ತಾಯಿಲ್ಲ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ ಡಿಸೈನು. ತುಂಬ ಯೂನಿಕ್ ಆಗಿರೋ ಡಿಸೈನು ಫ್ರೆಂಡ್ಸ್ ಇದು. ನೋಡಿ, ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ ಇದು ಡಿಸೈನು. ಈಗ ನಾನು ಆ ಬೀಡ್ಗೆ ಕವರ್ ಮಾಡೋದಕ್ಕೋಸ್ಕರ ರಿಯಲ್ ಟ್ಯುಲಿಪ್ ಲುಕ್ ಬರಲಿ ಅಂತ ಹೇಳಿ ಇದ್ರ ಮೇಲೆ 3rd ಸ್ಟೆಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಈ ಸ್ಟೆಪ್ಪನ್ನೇ ಬೇಕಾದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ಸೆಕೆಂಡ್ ಸ್ಟೆಪ್ಪಲ್ಲೇ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಆ ಬೀಡನ್ನ ಕವರ್ ಮಾಡಿದ್ರೆ ರಿಯಲ್ ಟುಲಿಪ್ ಫ್ಲವರ್ ಗೆಟಪ್ ಬರುತ್ತೆ ಅಂತ ಹೇಳಿ ನಾನಿಲ್ಲಿ 3rd ಸ್ಟೆಪ್ಪನ್ನು ಹಾಕ್ತಾಯಿದ್ದೀನಿ. 2 ಚೈನ್ ಏನು ಹಾಕಿರ್ತೀವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು 3 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರೋ ಅಂಥ ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕ ಇರೋವಂಥ ಡಬಲ್ ಕ್ರೋಶೆ ಹಾಕಿರೋ ಚೈನ್ ಇರುತ್ತಲ್ಲ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕ ಇರೋವಂಥ ಡಬಲ್ ಕ್ರೋಶೆಯಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಮತ್ತು 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕ ಇರೋವಂಥ ಆ ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ 3 ಚೈನನ್ನು ಹಾಕಿರ್ತೀವಲ್ಲ ನಾನು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ನಾನಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನೇ ಹಾಕ್ಕೋತಾ ಇದ್ದೀನಿ. ಆ ಗ್ಯಾಪ್ ಇರುತ್ತೆ ನೋಡಿ, 3 ಚೈನ್ ಇರೋ ಗ್ಯಾಪು. ಬೇಕಾದರೆ ನೀವು ಇಲ್ಲಿ ಕುಚ್ಚನ್ನು ಕೂಡ ಹಾಕೋಬೋದು. ನಾನು ಕುಚ್ಚು ಬೇಡ ಅಂತ ಹೇಳಿ ಅಲ್ಲೂ ಕೂಡ 2 ಸಿಂಗಲ್ ಕ್ರೋಶೆಯನ್ನು ನಾನು ಹಾಕ್ಕೊಂಡು ಮತ್ತು 3 ಚೈನನ್ನು ಹಾಕ್ಕೊಂಡು ಬೀಡನ್ನ ಕವರ್ ಮಾಡ್ಕೋತಾ ಇದ್ದೀನಿ. ಆ ಒಂದು ಬೀಡ್ ಹಾಕಿರೋ ಕಂಬ ಇರುತ್ತಲ್ಲ ಅದ್ರ ಮೇಲೆ 3 ಚೈನ್ ಬಂದಿರುತ್ತೆ. ಅಲ್ಲಿ ನೀವು ಬೇಕಾದ್ರೆ ಕುಚ್ಚನ್ನು ಬೇಕಾದ್ರೆ ಹಾಕ್ಕೊಳ್ಳೋಕ್ಕೆ ಪ್ರಾವಿಷನ್ ಇರುತ್ತೆ. ನೋಡಿ, ಇದು 3rd ಸ್ಟೆಪ್ ತುಂಬ ಈಸಿ ಫ್ರೆಂಡ್ಸ್. 3 ಚೈನನ್ನು ಹಾಕ್ಕೊಂಡು ಬೀಡ್ಗೆ ಕವರ್ ಆಗೋ ಹಾಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ. ಈ ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನು ಕವರ್ ಆದರೆ ರಿಯಲ್ ಟುಲಿಪ್ ಫ್ಲವರ್ ಥರನೇ ಬರುತ್ತೆ ಅಂತ ಹೇಳಿ ನಾನು ಇನ್ನೊಂದು ಸ್ಟೆಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ನೋಡಿ, ಈಗ 3 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಗ್ಯಾಪಿಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 2 ಚೈನನ್ನು ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಬೇಕಾದರೆ ಕುಚ್ಚನ್ನು ಕೂಡ ನೀವು ಕಟ್ಕೋಬೋದು, ಅದು ಚೆನ್ನಾಗಿರುತ್ತೆ. ಈಗ ಗ್ರೀನು ಪಿಂಕು ಕಾಂಬಿನೇಷನ್ ಇರೋದ್ರಿಂದ ನೀವು ಗೋಲ್ಡನ್ ಕಲರ್ ಕುಚ್ಚು ಕಟ್ಕೋಬೋದು, ಚೆನ್ನಾಗಿರುತ್ತೆ. ಕಂಪ್ಲೀಟ್ ಆದಮೇಲೆ ಫ್ರೆಂಡ್ಸ್ ಈ ಡಿಸೈನ್ ಈ ಥರ ಬರುತ್ತೆ, ಟ್ಯುಲಿಪ್ ಫ್ಲವರ್ ಡಿಸೈನು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್, ಶೇರು, ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ, ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.